ಎಲ್ರಿಗೂ ನಮಸ್ಕಾರ. ನಮ್ಮ ಆಮ್ ಆದ್ಮಿ ಪಕ್ಷದ ಮೊಹಲ್ಲಾ ಕ್ಲಿನಿಕ್ಗಳು ದೆಹಲಿಯಲ್ಲಿ ಸುಮಾರು 9 ವರ್ಷಗಳಲ್ಲಿ 530 ಕ್ಲಿನಿಕ್ಗಳನ್ನು ಓಪನ್ ಮಾಡಿ ಸುಮಾರು 7 ಕೋಟಿಗಿಂತ ಹೆಚ್ಚು ಜನರಿಗೆ ಅದರಿಂದ ಸೌಲಭ್ಯಗಳು ದೊರಕಿದೆ. ಆದರೆ ನಾವಲ್ಲಿ ಖರ್ಚು ಮಾಡ್ತಿರೋದು ಒಬ್ಬ ಪೇಷಂಟಿಗೆ ₹101 ಮಾತ್ರ. ಆದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕ್ಲಿನಿಕ್ಗಳನ್ನು ಓಪನ್ ಮಾಡಿ 2 ವರ್ಷಗಳಲ್ಲಿ ಸುಮಾರು 350 ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ. ಇವರ ಒಂದು ಮಾಹಿತಿಯ ಪ್ರಕಾರ ಅಂದರೆ BBMP ವ್ಯಾಪ್ತಿಯಲ್ಲಿ 2,29,000ಕ್ಕಿಂತ ಹೆಚ್ಚು ಜನರು ಬಂದಿದ್ದಾರೆ ಅಂತ ಹೇಳಿ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇವರಿಗೆ ₹1,800 ಒಬ್ಬ ವ್ಯಕ್ತಿಗೆ ಖರ್ಚಾಗಿದೆ ಅನ್ನೋದನ್ನು ಸಹ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಾವು ಹೇಳ್ತಿರೋದು ನಿಜವಾಗ್ಲೂ 350 ಕೋಟಿಯಷ್ಟು ನೀವು ನಮ್ಮ ಜನರಿಗೆ ಖರ್ಚು ಮಾಡಿದ್ದೇ ಆದರೆ ₹1,800 ಅಷ್ಟು ಪ್ರತಿಯೊಬ್ಬರಿಗೂ ಖರ್ಚು ಮಾಡಿದ್ದೆ ಆದರೆ ಇವತ್ತು ಯಾವ ರೀತಿ ವ್ಯವಸ್ಥೆಗಳು ನಿಜವಾಗ್ಲೂ ಆರೋಗ್ಯದ ವ್ಯವಸ್ಥೆ ಸಿಗಬೇಕಾಗಿತ್ತು ನಮ್ಮ ಜನರಿಗೆ. ಆದರೆ ವಿಪರ್ಯಾಸ, ನಮ್ಮ ಕ್ಲಿನಿಕ್ಗಳ ದುರ್ವ್ಯವಸ್ಥೆ ನಾವಿವತ್ತು ಇಡೀ ರಾಜ್ಯಾದ್ಯಂತ ನೋಡ್ತಾ ಇದ್ವಿ. ಆದರೆ ನಮ್ಮ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಅದ್ಭುತವಾದ ಕೆಲಸಗಳನ್ನು ಮಾಡಿದೆ. ನಾನು ಮಾನ್ಯ ಸಚಿವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾವು ಬಿಡು ಮಾಡಿಕೊಂಡು 3 ದಿನಗಳ ಕಾಲ ನಮ್ಮ ಮೊಹಲ್ಲಾ ಕ್ಲಿನಿಕ್ಗಳಿಗೆ ಭೇಟಿ ಮಾಡಿ ಬಹಳ ವಿಸ್ತಾರವಾಗಿ ನಿಮಗೆ ಡೀಟೇಲ್ ಆಗಿ ಯಾವ ರೀತಿ ಅದನ್ನು ನಡೆಸ್ಕೊಡ್ಬೇಕು, ಕಾರ್ಯನಿರ್ವಹಣೆ ಆಗ್ತಿದೆ ಅನ್ನೋದನ್ನ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಜನರಿಗೆ ಯಾವ ರೀತಿ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆಯಲ್ಲ ಅದೇ ರೀತಿ ಆರೋಗ್ಯದಲ್ಲೂ ನಡೀತಿದೆ ಅನ್ನೋದು ಬಹಳ ಈಸಿಯಾಗಿ ಅವರು ಪರಿಗಣಿಸ್ತಾರೆ. ಮತ್ತೆ ಅದರ ಬಗ್ಗೆ ನೀವು ಉತ್ತರ ನೀಡಬೇಕು ಅನ್ನೋದು ನಮ್ಮ ಮನವಿ. ಧನ್ಯವಾದಗಳು.